ವಿಚಾರಗಳಿದೆ. ಒಂದು, ಸದನದ ಒಳಗಡೆ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಒಳಗಡೆ ನಡೆದಿರುವಂಥ ಕಸ್ಟೋಡಿಯನ್ನು ಸಭಾಪತಿಗಳು ಅವರ ತೀರ್ಮಾನ ಬಹಳ ಮುಖ್ಯ ಮತ್ತು ಅದರ ಒಳಗಡೆ ನಡೆದಕ್ಕೆ ಅಂತಿಮ. ಹಿಂದೆ ಸುಪ್ರೀಂ ಕೋರ್ಟು ಲೋಕಸಭಾ ಸ್ಪೀಕರ್ಗೆ ನೋಟಿಸ್ ಕೊಟ್ಟಾಗ JMM ಕೇಸಲ್ಲಿ ಭಾಳ ಸ್ಪಷ್ಟವಾಗಿ ಅವತ್ತಿನ ಸಭಾಪತಿಗಳು ನಮ್ಮ ವೆಸ್ಟ್ ಬೆಂಗಾಲ್ನ ಸೋಮನಾಥ್ ಚಟರ್ಜಿ ಅವರು ನಮ್ಮ ಸದನದ ಸಾರ್ವಭೌಮತ್ವ ಕಾಪಾಡುವಂಥದ್ದು ನಮ್ಮ ಕೈಯಲ್ಲಿದೆ, 3 ಅಂಗಗಳಲ್ಲಿ ನಮ್ಮ ಅಂಗ ಭಾಳ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಯಾರೂ ಹಸ್ತಕ್ಷೇಪ ಅವಕಾಶ ಇಲ್ಲ ಅಂತೇಳಿ ಹೇಳಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಅದೇ ನಿಲುವನ್ನು ಸಭಾಪತಿಗಳು ತೆಗೆದುಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಏನೇ ಇದ್ದರೂ ಕೂಡ ಸಭಾಪತಿಗಳು ಹೇಳಿಕೆ ಅಂತಿಮ, ಅದು ಒಂದು ಭಾಗ. ಎರಡನೇದು, ಏನು ಪೊಲೀಸ್ ಇಂಕ್ವೈರಿ ಮಾಡಬೇಕು, ಇದು ಮಾಡಬೇಕು ಈ ಸದನ ಹೊರಗಡೆ ಆಗಿರುವಂಥ ಘಟನೆಗಳ ಬಗ್ಗೆ ಏನಾದರೂ ಇಂಕ್ವೈರಿ ಆಗಬೇಕಾದ್ರೆ ಮೊದಲು CT ರವಿಗೆ ವಿಧಾನಸಭೆಯಲ್ಲಿ ಬಂದು ಯಾರು ಧಮಕಿ ಹಾಕಿದರು, ಯಾರು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದರು, ಬೆನ್ನತ್ತಿ ಓಡಿಸ್ಕೊಂಡು ಹೋದರು, ಆಮೇಲೆ ಪೊಲೀಸರು ಒಳಗಡೆ ಬಂದು ಹೆಂಗೆ ಅರೆಸ್ಟ್ ಮಾಡಿದರು, ಯಾವ ಪರ್ಮಿಷನ್ ಕೊಟ್ಟರು, ಆಮೇಲೆ ಹೆಂಗೆ ಸುತ್ತಾಡಿಸಿದ್ರು, ಹೆಂಗೆ ಚಿತ್ರಹಿಂಸೆ ಕೊಟ್ಟರು, ಇದ್ರ ಬಗ್ಗೆ ತನಿಖೆ ಆಗಬೇಕು. ಈಗ ರವಿಯವರ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಕಂಪ್ಲೇಂಟಲ್ಲಿ ಅವ್ರ ಹೆಸರು ಹೇಳಿದ್ದಾರೆ, ಯಾರು ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಆದರೆ FIR ಏನಿದೆ, ಅನ್ನೋನ್ ಪರ್ಸನ್ಸ್ ಅಂತ ರಿಜಿಸ್ಟರ್ ಮಾಡಿದ್ದಾರೆ. ಇದರ ಅರ್ಥ ಏನು? ಯಾರನ್ನ ರಕ್ಷಣೆ ಮಾಡೋಕ್ಕೆ ಹೊರಟಿದ್ದೀರಿ? ಆದ್ದರಿಂದ ಸರ್ಕಾರ ಪೊಲೀಸರು ನಿಷ್ಪಕ್ಷಪಾತವಾದ ತನಿಖೆ ಮಾಡಲು ಸಾಧ್ಯ ಇಲ್ಲ. ಇದು ನ್ಯಾಯಾಂಗ ತನಿಖೆ ಕೊಡಬೇಕು. 2-3 ವಿಚಾರಗಳಿದೆ. ಒಂದು, ಸದನದ ಒಳಗಡೆ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಒಳಗಡೆ ನಡೆದಿರುವಂಥ ಕಸ್ಟೋಡಿಯನ್ನು ಸಭಾಪತಿಗಳು ಅವರ ತೀರ್ಮಾನ ಬಹಳ ಮುಖ್ಯ ಮತ್ತು ಅದರ ಒಳಗಡೆ ನಡೆದಕ್ಕೆ ಅಂತಿಮ. ಹಿಂದೆ ಸುಪ್ರೀಂ ಕೋರ್ಟು ಲೋಕಸಭಾ ಸ್ಪೀಕರ್ಗೆ ನೋಟಿಸ್ ಕೊಟ್ಟಾಗ JMM ಕೇಸಲ್ಲಿ ಭಾಳ ಸ್ಪಷ್ಟವಾಗಿ ಅವತ್ತಿನ ಸಭಾಪತಿಗಳು ನಮ್ಮ ವೆಸ್ಟ್ ಬೆಂಗಾಲ್ನ ಸೋಮನಾಥ್ ಚಟರ್ಜಿ ಅವರು ನಮ್ಮ ಸದನದ ಸಾರ್ವಭೌಮತ್ವ ಕಾಪಾಡುವಂಥದ್ದು ನಮ್ಮ ಕೈಯಲ್ಲಿದೆ, 3 ಅಂಗಗಳಲ್ಲಿ ನಮ್ಮ ಅಂಗ ಭಾಳ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಯಾರೂ ಹಸ್ತಕ್ಷೇಪ ಅವಕಾಶ ಇಲ್ಲ ಅಂತೇಳಿ ಹೇಳಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಅದೇ ನಿಲುವನ್ನು ಸಭಾಪತಿಗಳು ತೆಗೆದುಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಏನೇ ಇದ್ದರೂ ಕೂಡ ಸಭಾಪತಿಗಳು ಹೇಳಿಕೆ ಅಂತಿಮ, ಅದು ಒಂದು ಭಾಗ. ಎರಡನೇದು, ಏನು ಪೊಲೀಸ್ ಇಂಕ್ವೈರಿ ಮಾಡಬೇಕು, ಇದು ಮಾಡಬೇಕು ಈ ಸದನ ಹೊರಗಡೆ ಆಗಿರುವಂಥ ಘಟನೆಗಳ ಬಗ್ಗೆ ಏನಾದರೂ ಇಂಕ್ವೈರಿ ಆಗಬೇಕಾದ್ರೆ ಮೊದಲು CT ರವಿಗೆ ವಿಧಾನಸಭೆಯಲ್ಲಿ ಬಂದು ಯಾರು ಧಮಕಿ ಹಾಕಿದರು, ಯಾರು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದರು, ಬೆನ್ನತ್ತಿ ಓಡಿಸ್ಕೊಂಡು ಹೋದರು, ಆಮೇಲೆ ಪೊಲೀಸರು ಒಳಗಡೆ ಬಂದು ಹೆಂಗೆ ಅರೆಸ್ಟ್ ಮಾಡಿದರು, ಯಾವ ಪರ್ಮಿಷನ್ ಕೊಟ್ಟರು, ಆಮೇಲೆ ಹೆಂಗೆ ಸುತ್ತಾಡಿಸಿದ್ರು, ಹೆಂಗೆ ಚಿತ್ರಹಿಂಸೆ ಕೊಟ್ಟರು, ಇದ್ರ ಬಗ್ಗೆ ತನಿಖೆ ಆಗಬೇಕು. ಈಗ ರವಿಯವರ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಕಂಪ್ಲೇಂಟಲ್ಲಿ ಅವ್ರ ಹೆಸರು ಹೇಳಿದ್ದಾರೆ, ಯಾರು ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಆದರೆ FIR ಏನಿದೆ, ಅನ್ನೋನ್ ಪರ್ಸನ್ಸ್ ಅಂತ ರಿಜಿಸ್ಟರ್ ಮಾಡಿದ್ದಾರೆ. ಇದರ ಅರ್ಥ ಏನು? ಯಾರನ್ನ ರಕ್ಷಣೆ ಮಾಡೋಕ್ಕೆ ಹೊರಟಿದ್ದೀರಿ? ಆದ್ದರಿಂದ ಸರ್ಕಾರ ಪೊಲೀಸರು ನಿಷ್ಪಕ್ಷಪಾತವಾದ ತನಿಖೆ ಮಾಡಲು ಸಾಧ್ಯ ಇಲ್ಲ. ಇದು ನ್ಯಾಯಾಂಗ ತನಿಖೆ ಕೊಡಬೇಕು. 2-3 ವಿಚಾರಗಳಿದೆ. ಒಂದು, ಸದನದ ಒಳಗಡೆ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಒಳಗಡೆ ನಡೆದಿರುವಂಥ ಕಸ್ಟೋಡಿಯನ್ನು ಸಭಾಪತಿಗಳು ಅವರ ತೀರ್ಮಾನ ಬಹಳ ಮುಖ್ಯ ಮತ್ತು ಅದರ ಒಳಗಡೆ ನಡೆದಕ್ಕೆ ಅಂತಿಮ. ಹಿಂದೆ ಸುಪ್ರೀಂ ಕೋರ್ಟು ಲೋಕಸಭಾ ಸ್ಪೀಕರ್ಗೆ ನೋಟಿಸ್ ಕೊಟ್ಟಾಗ JMM ಕೇಸಲ್ಲಿ ಭಾಳ ಸ್ಪಷ್ಟವಾಗಿ ಅವತ್ತಿನ ಸಭಾಪತಿಗಳು ನಮ್ಮ ವೆಸ್ಟ್ ಬೆಂಗಾಲ್ನ ಸೋಮನಾಥ್ ಚಟರ್ಜಿ ಅವರು ನಮ್ಮ ಸದನದ ಸಾರ್ವಭೌಮತ್ವ ಕಾಪಾಡುವಂಥದ್ದು ನಮ್ಮ ಕೈಯಲ್ಲಿದೆ, 3 ಅಂಗಗಳಲ್ಲಿ ನಮ್ಮ ಅಂಗ ಭಾಳ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಯಾರೂ ಹಸ್ತಕ್ಷೇಪ ಅವಕಾಶ ಇಲ್ಲ ಅಂತೇಳಿ ಹೇಳಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಅದೇ ನಿಲುವನ್ನು ಸಭಾಪತಿಗಳು ತೆಗೆದುಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಏನೇ ಇದ್ದರೂ ಕೂಡ ಸಭಾಪತಿಗಳು ಹೇಳಿಕೆ ಅಂತಿಮ, ಅದು ಒಂದು ಭಾಗ. ಎರಡನೇದು, ಏನು ಪೊಲೀಸ್ ಇಂಕ್ವೈರಿ ಮಾಡಬೇಕು, ಇದು ಮಾಡಬೇಕು ಈ ಸದನ ಹೊರಗಡೆ ಆಗಿರುವಂಥ ಘಟನೆಗಳ ಬಗ್ಗೆ ಏನಾದರೂ ಇಂಕ್ವೈರಿ ಆಗಬೇಕಾದ್ರೆ ಮೊದಲು CT ರವಿಗೆ
ವಿಧಾನಸಭೆಯಲ್ಲಿ ಬಂದು ಯಾರು ಧಮಕಿ ಹಾಕಿದರು, ಯಾರು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದರು, ಬೆನ್ನತ್ತಿ ಓಡಿಸ್ಕೊಂಡು ಹೋದರು. ಆಮೇಲೆ ಪೊಲೀಸರು ಒಳಗಡೆ ಬಂದು ಹೆಂಗೆ ಅರೆಸ್ಟ್ ಮಾಡಿದರು, ಯಾವ ಪರ್ಮಿಷನ್ ಕೊಟ್ಟರು, ಆಮೇಲೆ ಹೆಂಗೆ ಸುತ್ತಾಡಿಸಿದ್ರು, ಹೆಂಗೆ ಚಿತ್ರಹಿಂಸೆ ಕೊಟ್ಟರು, ಇದ್ರ ಬಗ್ಗೆ ತನಿಖೆ ಆಗಬೇಕು. ಈಗ ರವಿಯವರ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಕಂಪ್ಲೇಂಟಲ್ಲಿ ಅವ್ರ ಹೆಸರು ಹೇಳಿದ್ದಾರೆ, ಯಾರು ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಆದರೆ FIR ಏನಿದೆ, ಅನ್ನೋನ್ ಪರ್ಸನ್ಸ್ ಅಂತ ರಿಜಿಸ್ಟರ್ ಮಾಡಿದ್ದಾರೆ. ಇದರ ಅರ್ಥ ಏನು? ಯಾರನ್ನ ರಕ್ಷಣೆ ಮಾಡೋಕ್ಕೆ ಹೊರಟಿದ್ದೀರಿ? ಆದ್ದರಿಂದ ಸರ್ಕಾರ ಪೊಲೀಸರು ನಿಷ್ಪಕ್ಷಪಾತವಾದ ತನಿಖೆ ಮಾಡಲು ಸಾಧ್ಯ ಇಲ್ಲ. ಇದು ನ್ಯಾಯಾಂಗ ತನಿಖೆ ಕೊಡಬೇಕು. 2-3 ವಿಚಾರಗಳಿದೆ. ಒಂದು, ಸದನದ ಒಳಗಡೆ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಒಳಗಡೆ ನಡೆದಿರುವಂಥ ಕಸ್ಟೋಡಿಯನ್ನು ಸಭಾಪತಿಗಳು ಅವರ ತೀರ್ಮಾನ ಬಹಳ ಮುಖ್ಯ ಮತ್ತು ಅದರ ಒಳಗಡೆ ನಡೆದಕ್ಕೆ ಅಂತಿಮ. ಹಿಂದೆ ಸುಪ್ರೀಂ ಕೋರ್ಟು ಲೋಕಸಭಾ ಸ್ಪೀಕರ್ಗೆ ನೋಟಿಸ್ ಕೊಟ್ಟಾಗ JMM ಕೇಸಲ್ಲಿ ಭಾಳ ಸ್ಪಷ್ಟವಾಗಿ ಅವತ್ತಿನ ಸಭಾಪತಿಗಳು, ನಮ್ಮ ವೆಸ್ಟ್ ಬೆಂಗಾಲ್ನ ಸೋಮನಾಥ್ ಚಟರ್ಜಿ ಅವರು, ನಮ್ಮ ಸದನದ ಸಾರ್ವಭೌಮತ್ವ ಕಾಪಾಡುವಂಥದ್ದು ನಮ್ಮ ಕೈಯಲ್ಲಿದೆ, 3 ಅಂಗಗಳಲ್ಲಿ ನಮ್ಮ ಅಂಗ ಭಾಳ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಯಾರೂ ಹಸ್ತಕ್ಷೇಪ ಅವಕಾಶ ಇಲ್ಲ ಅಂತೇಳಿ ಹೇಳಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಅದೇ ನಿಲುವನ್ನು ಸಭಾಪತಿಗಳು ತೆಗೆದುಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಏನೇ ಇದ್ದರೂ ಕೂಡ ಸಭಾಪತಿಗಳು ಹೇಳಿಕೆ ಅಂತಿಮ, ಅದು ಒಂದು ಭಾಗ. ಎರಡನೇದು, ಈಗೇನು ಪೊಲೀಸ್ ಇಂಕ್ವೈರಿ ಮಾಡಬೇಕು, ಇದು ಮಾಡಬೇಕು, ಈ ಸದನ ಹೊರಗಡೆ ಆಗಿರುವಂಥ ಘಟನೆಗಳ ಬಗ್ಗೆ ಏನಾದರೂ ಇಂಕ್ವೈರಿ ಆಗಬೇಕಾದ್ರೆ ಮೊದಲು CT ರವಿಗೆ ವಿಧಾನಸಭೆಯಲ್ಲಿ ಬಂದು ಯಾರು ಧಮಕಿ ಹಾಕಿದರು, ಯಾರು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದರು, ಬೆನ್ನತ್ತಿ ಓಡಿಸ್ಕೊಂಡು ಹೋದರು, ಆಮೇಲೆ ಪೊಲೀಸರು ಒಳಗಡೆ ಬಂದು ಹೆಂಗೆ ಅರೆಸ್ಟ್ ಮಾಡಿದರು, ಯಾವ ಪರ್ಮಿಷನ್ ಕೊಟ್ಟರು, ಆಮೇಲೆ ಹೆಂಗೆ ಸುತ್ತಾಡಿಸಿದ್ರು, ಹೆಂಗೆ ಚಿತ್ರಹಿಂಸೆ ಕೊಟ್ಟರು, ಇದ್ರ ಬಗ್ಗೆ ತನಿಖೆ ಆಗಬೇಕು. ಈಗ ರವಿಯವರ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಕಂಪ್ಲೇಂಟಲ್ಲಿ ಅವ್ರ ಹೆಸರು ಹೇಳಿದ್ದಾರೆ, ಯಾರು ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಆದರೆ FIR ಏನಿದೆ, ಅನ್ನೋನ್ ಪರ್ಸನ್ಸ್ ಅಂತ ರಿಜಿಸ್ಟರ್ ಮಾಡಿದ್ದಾರೆ. ಇದರ ಅರ್ಥ ಏನು? ಯಾರನ್ನ ರಕ್ಷಣೆ ಮಾಡೋಕ್ಕೆ ಹೊರಟಿದ್ದೀರಿ? ಆದ್ದರಿಂದ ಸರ್ಕಾರ ಪೊಲೀಸರು ನಿಷ್ಪಕ್ಷಪಾತವಾದ ತನಿಖೆ ಮಾಡಲು ಸಾಧ್ಯ ಇಲ್ಲ. ಇದು ನ್ಯಾಯಾಂಗ ತನಿಖೆ ಕೊಡಬೇಕು. 2-3 ವಿಚಾರಗಳಿದೆ. ಒಂದು, ಸದನದ ಒಳಗಡೆ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಒಳಗಡೆ ನಡೆದಿರುವಂಥ ಕಸ್ಟೋಡಿಯನ್ನು ಸಭಾಪತಿಗಳು ಅವರ ತೀರ್ಮಾನ ಬಹಳ ಮುಖ್ಯ ಮತ್ತು ಅದರ ಒಳಗಡೆ ನಡೆದಕ್ಕೆ ಅಂತಿಮ. ಹಿಂದೆ ಸುಪ್ರೀಂ ಕೋರ್ಟು ಲೋಕಸಭಾ ಸ್ಪೀಕರ್ಗೆ ನೋಟಿಸ್ ಕೊಟ್ಟಾಗ JMM ಕೇಸಲ್ಲಿ ಭಾಳ ಸ್ಪಷ್ಟವಾಗಿ ಅವತ್ತಿನ ಸಭಾಪತಿಗಳು, ನಮ್ಮ ವೆಸ್ಟ್ ಬೆಂಗಾಲ್ನ ಸೋಮನಾಥ್ ಚಟರ್ಜಿ ಅವರು, ನಮ್ಮ ಸದನದ ಸಾರ್ವಭೌಮತ್ವ ಕಾಪಾಡುವಂಥದ್ದು ನಮ್ಮ ಕೈಯಲ್ಲಿದೆ, 3 ಅಂಗಗಳಲ್ಲಿ ನಮ್ಮ ಅಂಗ ಭಾಳ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಯಾರೂ ಹಸ್ತಕ್ಷೇಪ ಅವಕಾಶ ಇಲ್ಲ ಅಂತೇಳಿ ಹೇಳಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಅದೇ ನಿಲುವನ್ನು ಸಭಾಪತಿಗಳು ತೆಗೆದುಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಏನೇ ಇದ್ದರೂ ಕೂಡ ಸಭಾಪತಿಗಳು ಹೇಳಿಕೆ ಅಂತಿಮ, ಅದು ಒಂದು ಭಾಗ. ಎರಡನೇದು, ಈಗೇನು ಪೊಲೀಸ್ ಇಂಕ್ವೈರಿ ಮಾಡಬೇಕು, ಇದು ಮಾಡಬೇಕು, ಈ ಸದನ ಹೊರಗಡೆ ಆಗಿರುವಂಥ ಘಟನೆಗಳ ಬಗ್ಗೆ ಏನಾದರೂ ಇಂಕ್ವೈರಿ ಆಗಬೇಕಾದ್ರೆ ಮೊದಲು CT ರವಿಗೆ ವಿಧಾನಸಭೆಯಲ್ಲಿ ಬಂದು ಯಾರು ಧಮಕಿ ಹಾಕಿದರು, ಯಾರು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದರು, ಬೆನ್ನತ್ತಿ ಓಡಿಸ್ಕೊಂಡು ಹೋದರು, ಆಮೇಲೆ ಪೊಲೀಸರು ಒಳಗಡೆ ಬಂದು ಹೆಂಗೆ ಅರೆಸ್ಟ್ ಮಾಡಿದರು, ಯಾವ ಪರ್ಮಿಷನ್ ಕೊಟ್ಟರು, ಆಮೇಲೆ ಹೆಂಗೆ ಸುತ್ತಾಡಿಸಿದ್ರು, ಹೆಂಗೆ ಚಿತ್ರಹಿಂಸೆ ಕೊಟ್ಟರು, ಇದ್ರ ಬಗ್ಗೆ ತನಿಖೆ ಆಗಬೇಕು. ಈಗ ರವಿಯವರ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಕಂಪ್ಲೇಂಟಲ್ಲಿ ಅವ್ರ ಹೆಸರು ಹೇಳಿದ್ದಾರೆ, ಯಾರು ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಆದರೆ FIR ಏನಿದೆ, ಅನ್ನೋನ್ ಪರ್ಸನ್ಸ್ ಅಂತ ರಿಜಿಸ್ಟರ್ ಮಾಡಿದ್ದಾರೆ. ಇದರ ಅರ್ಥ ಏನು? ಯಾರನ್ನ ರಕ್ಷಣೆ ಮಾಡೋಕ್ಕೆ ಹೊರಟಿದ್ದೀರಿ? ಆದ್ದರಿಂದ ಸರ್ಕಾರ ಪೊಲೀಸರು ನಿಷ್ಪಕ್ಷಪಾತವಾದ ತನಿಖೆ ಮಾಡಲು ಸಾಧ್ಯ ಇಲ್ಲ. ಇದು ನ್ಯಾಯಾಂಗ ತನಿಖೆ ಕೊಡಬೇಕು.